ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು ಸಾಮಾಜಿಕ ಹೋರಾಟಗಾರ್ತಿ ಮಾಹಿತಿ ಹಕ್ಕು ಬಳಕೆದಾರರಾದ ಶ್ರೀಯುತ ಅಮೃತಾ ಜಯರಾಮ್ ಅವರು ನೀಡಿದ ದೂರಿನ ಮೇರೆಗೆ ನೆಲಮಂಗಲ ತಾಲೂಕು ತ್ಯಾಮಗೊಂಡು ಹೋಬಳಿಯ ದೊಡ್ಡಬೆಲೆ ಗ್ರಾಮದಲ್ಲಿ ಅಕ್ರಮವಾಗಿ ಒತ್ತುವರಿಯಾಗಿದ್ದ 20 ಗುಂಟೆ ಸ್ಮಶಾನ ಜಾಗವನ್ನು ಅಧಿಕಾರಿಗಳು ತೆರವುಗೊಳಿಸುತ್ತಾರೆ. ಆದರೆ ಈ ತೆರವು ಬಹಳಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸರ್ಕಾರಿ ಸ್ಮಶಾನ ಜಾಗ ಬರೋಬ್ಬರಿ 30 ವರ್ಷಗಳಿಂದ ಒತ್ತುವರಿಯಾಗಿದ್ದು, ದೊಡ್ಡಬೆಲೆ ಗ್ರಾಮದ ಗಿರೀಶ್ ಎಂಬುವರು ಈ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರುತ್ತಾರೆ. ದಾಖಲೆಗಳ ಪ್ರಕಾರ 30 ವರ್ಷಗಳಿಂದ ಈ ಜಾಗ ಒತ್ತುವರಿಯಾಗಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿರುತ್ತಾರೆ. ಹೀಗಿದ್ದು ಅಮೃತಾ ಜಯರಾಮ್ ಆದ ನಾನು ದೂರು ನೀಡುವವರೆಗೂ ಈ ಜಾಗ ಸರ್ಕಾರದ್ದು ಎಂದು ಯಾವೊಬ್ಬ ಅಧಿಕಾರಿಗಳ ಗಮನಕ್ಕೆ ಬಾರದೇ ಇರುವುದಾದರೂ ಯಾಕೆ ಎಂದು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಯುತ ಅಮೃತಾ ಜಯರಾಮ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮುಂದುವರೆದು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಳ್ಳುವುದು ಕಾನೂನು ಬಾಹಿರವಾಗಿರುತ್ತೆ. ಈ ರೀತಿ ಒತ್ತುವರಿ ಮಾಡಿಕೊಂಡ ಒತ್ತುವರಿದಾರರ ಮೇಲೆ ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. 30 ವರ್ಷಗಳಿಂದ ಅಕ್ರಮವಾಗಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅದರಿಂದ ಲಾಭ ಪಡೆದಿರುವ ಗಿರೀಶ್ ಅವರ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗದೇ ಇರುವುದು, ಯಾವುದೇ ದಂಡ ವಿಧಿಸದೇ ಇರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಈ ಸರ್ಕಾರಿ ಸ್ಮಶಾನ ಜಾಗವನ್ನು ಪಂಚಾಯಿತಿ ವಶಕ್ಕೆ ನೀಡಲಾಗಿದೆ ಎಂದು ಅಧಿಕಾರಿಗಳು ಉತ್ತರಿಸಿದ್ದಾರೆ. ಈ ಜಾಗದಲ್ಲಿ ತೆಂಗು, ಬಾಳೆ, ಅಡಿಕೆ, ಹಲಸು ಇಂತಹ ವಾಣಿಜ್ಯ ಬೆಳೆ ಇದ್ದು ಮರಗಿಡಗಳನ್ನ ಪರಿಸರವನ್ನ ಕಾಪಾಡುವ ಚಿಂತನೆ ಇದೆ ಎಂಬುವ ನೆಪವೊಡ್ಡಿ ಜಾಗವನ್ನ ತೆರವುಗೊಳಿಸದೆ ಹಾಗೆ ಇರಿಸಲಾಗಿದೆ. ನಿಜಕ್ಕೂ ಇವರ ಕಾಳಜಿ ಅದೇ ಇರುವುದೇ ಹಾಗಿದ್ರೆ ಈ ವಾಣಿಜ್ಯ ಬೆಳೆಗಳಿಂದ ಬರುವಂತಹ ಲಾಭವನ್ನ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಳಸಬೇಕು. ಆದರೆ ಇಲ್ಲಿ ಅಂತಹ ಯಾವುದೇ ಕಾರ್ಯಗಳು ಕಂಡುಬರುತ್ತಿಲ್ಲ. ಅಲ್ಲಿರುವ ಬಾಳೆ, ತೆಂಗು, ಹಲಸು ಮುಂತಾದ ಫಲಗಳು ನೆಲಕ್ಕೆ ಬಿದ್ದು ನಾಶವಾಗುತ್ತಿವೆ. ಯಾವುದೇ ಗಿಡ ಮರಗಳನ್ನು ತೆರವುಗೊಳಿಸದ ಕಾರಣ ಮರಗಿಡಗಳು ದಟ್ಟವಾಗಿ ಇರುವ ಕಾರಣ ಈ ಜಾಗವನ್ನ ಸಾರ್ವಜನಿಕರು ಈ ಸ್ಮಶಾನ ಜಾಗವನ್ನ ಬಳಸಲು ಕೂಡ ಕಷ್ಟವಾಗುತ್ತಿದೆ. ಗಿಡ ಮರಗಳ ಪಂಚಾಯಿತಿ ವಶಕ್ಕೆ ನೀಡಿದ್ದು ದಿನಗಳು ಕಳೆದರೂ ಸರ್ಕಾರಿ ಸ್ಮಶಾನ ಜಾಗ ರಕ್ಷಣೆ ಮಾಡುವ ಸಾರ್ವಜನಿಕರ ಬಳಕೆಗೆ ಅನುಕೂಲ ಮಾಡಿಕೊಡುವ ಯಾವ ಲಕ್ಷಣಗಳು ಕಂಡುಬರುತ್ತಿಲ್ಲ. ಸರ್ಕಾರಿ ಸ್ಮಶಾನ ಜಾಗ ಒತ್ತುವರಿ ಮಾಡಿದ್ದ ಗಿರೀಶ್ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. 30 ವರ್ಷಗಳಿಂದ ತಮ್ಮ ಸ್ವಂತ ಲಾಭಕ್ಕೆ ಸರ್ಕಾರಿ ಸ್ಮಶಾನ ಜಾಗವನ್ನ ಬಳಸಿಕೊಂಡಿದ್ದು ಲಾಭ ಪಡೆದುಕೊಂಡಿರುತ್ತಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗಿರುತ್ತದೆ. ಆದ ಕಾರಣ ಅಕ್ರಮ ಒತ್ತುವರಿದಾರರಾದ ಗಿರೀಶ್ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಸರ್ಕಾರಕ್ಕೆ ನಷ್ಟ ತುಂಬಿಸಿಕೊಡಬೇಕೆಂದು ಅಮೃತಾ ಜಯರಾಮ್ ಅವರು ಆಗ್ರಹ ಮಾಡಿದ್ದಾರೆ. ಹಾಗೂ 30 ವರ್ಷಗಳಿಂದ ಬೇಜವಾಬ್ದಾರಿತನ ತೋರಿ ಅಕ್ರಮ ಒತ್ತುವರಿಯ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಈ ವಿಚಾರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಅಮೃತಾ ಜಯರಾಮ್ ಅವರು ತಿಳಿಸಿದ್ದಾರೆ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರೀತಿಯ ಅಮೃತಾ ಜಯರಾಮ್ ಮಾಡುವ ಪ್ರೀತಿಯ ನಮನಗಳು. ವೀಕ್ಷಕರೇ, ಏನು ಒಂದು ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿ ದೊಡ್ಡಬೆಲೆ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ 38ರಲ್ಲಿ ಸರ್ಕಾರಿ ಸ್ಮಶಾನ ಜಾಗವಿದ್ದು ಈ ಸರ್ಕಾರಿ ಸ್ಮಶಾನ ಜಾಗ ಒತ್ತುವರಿಯಾಗಿರುತ್ತದೆ, ಅಕ್ರಮ ಒತ್ತುವರಿಯಾಗಿರುತ್ತದೆ. ಇದರ ವಿರುದ್ಧ ನಾನು ದೂರನ್ನು ದಾಖಲು ಮಾಡಿರ್ತೀನಿ. ಈ ದೂರಿನ ಮೇರೆಗೆ ತಾಲೂಕು ತಹಸೀಲ್ದಾರ್ ಅವರು ಏನು ಇದರ ಬಗ್ಗೆ ಕ್ರಮ ವಹಿಸಿ ಇದೀಗ 30 ವರ್ಷಗಳ ಬಳಿಕ 30 ವರ್ಷಗಳಿಂದ ಒತ್ತುವರಿಯಾದ ಈ ಜಾಗವನ್ನು ಈಗ ತೆರವುಗೊಳಿಸಿದ್ದಾರೆ. ಆದರೆ ಅಕ್ರಮ ಒತ್ತುವರಿದಾರರಾದ ಗಿರೀಶ್ ಅವರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮಗಳನ್ನು ಜರುಗಿಸದೇ ಇರುವುದು ಕೆಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದರ ಸಲುವಾಗೂ ಕೂಡ ಇಂದು ನಾನು ದೂರನ್ನು ದಾಖಲು ಮಾಡಿದ್ದೀನಿ. ಮಾನ್ಯ ತಾಲೂಕು ತಹಸೀಲ್ದಾರ್ ಅವರಿಗೆ ದೂರನ್ನು ದಾಖಲು ಮಾಡಿ ಅಕ್ರಮ ಒತ್ತುವರಿದಾರರಾಗಿರ್ತಕ್ಕಂತಹ ಗಿರೀಶ್ ರವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ನಾನು ಮನವಿ ಮಾಡಿದ್ದೀನಿ. 30 ವರ್ಷಗಳಿಂದ ಸರ್ಕಾರಿ ಜಾಗ ಒತ್ತುವರಿ ಆದರೂ ಕೂಡ ಯಾವುದೇ ರೀತಿ ಕ್ರಮಗಳನ್ನು ಜರುಗಿಸದೆ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಅಧಿಕಾರಿಗಳ ಗಮನಕ್ಕೆ ಇದು ಬಂದಿರಲಿಲ್ವಾ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿದೆ. ಸದ್ಯ ಈ ವಿಚಾರವನ್ನು ಮಾನ್ಯ DC ಅವರ ಗಮನಕ್ಕೂ ತರೋದಕ್ಕೆ ನಾನು ಮುಂದಾಗಿದ್ದೀನಿ. ಈಗ ದೂರನ್ನು ಕೂಡ ನಾನು ಗಿರೀಶ್ ರವರ ಮೇಲೆ ದಾಖಲು ಮಾಡಿದ್ದೀನಿ. ಏನು ಒಂದು ಈ ಅಕ್ರಮವಾಗಿ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಳ್ಳೋದಿದೆ, ಇದು ಕಾನೂನು ಬಾಹಿರವಾಗಿರುತ್ತದೆ. ಯಾರೇ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದರೆ ಕಾನೂನು ಕ್ರಮ ಜರುಗಬೇಕಾಗಿರುತ್ತೆ. ಜೊತೆಗೆ 30 ವರ್ಷಗಳಿಂದ ಒತ್ತುವರಿಯಾಗಿರ್ತಕ್ಕಂಥ ಈ ಜಾಗ ಏನಿದೆ ಇದರಲ್ಲಿ ವಾಣಿಜ್ಯ ಬೆಳೆಗಳಾದಂತಹ ತೆಂಗು, ಬಾಳೆ, ಅಡಕೆ, ಹಲಸು ಮುಂತಾದ ವಾಣಿಜ್ಯ ಬೆಳೆಗಳು, ತ್ಯಾಗದ ಮರವನ್ನು ಸೇರಿ ಹಲವಾರು ಮರಗಳಿದ್ದು 30 ವರ್ಷಗಳಿಂದ ಒತ್ತುವರಿದಾರರ ಕುಟುಂಬ ಇದರ ಲಾಭ ಪಡೆದಿದ್ದು ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ತೆರಿಗೆಗಳನ್ನಾಗಲಿ ಯಾವುದೇ ರೀತಿಯ ಹಣವನ್ನು ಕಟ್ಟಿರೋದು ಕಂಡುಬಂದಿಲ್ಲ. ಈ ಸರ್ಕಾರಿ ಜಾಗವನ್ನು ತನ್ನ ಸ್ವಂತಕ್ಕೆ ವಶಪಡಿಸಿಕೊಂಡು ಸಾಕಷ್ಟು 30 ವರ್ಷಗಳಿಂದ ಒತ್ತುವರಿಯಾಗಿರ್ತಕ್ಕಂಥ ಈ 20 ಗುಂಟೆ ಅರ್ಧ ಎಕರೆ ಸರ್ಕಾರಿ ಸ್ಮಶಾನ ಜಾಗ ಏನಿದೆ ಇದರಲ್ಲಿ ತೆಂಗು, ಬಾಳೆ, ಹಲಸು, ತ್ಯಾಗದ ಮರ ಹಾಗೂ ಇನ್ನಿತರ ವಾಣಿಜ್ಯ ಬೆಳೆಗಳಿದ್ದು
ಇದರಿಂದ 30 ವರ್ಷದಿಂದ ಗಿರೀಶ್ ರವರ ಕುಟುಂಬ ಲಾಭ ಪಡೆದಿರುತ್ತೆ. ಸೊ ಹೀಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಇದು ನಷ್ಟ ಕೂಡ ಆಗಿರುತ್ತೆ. ಹಾಗಾಗಿ ಏನು ಈ ಲಾಭ ಪಡೆದುಕೊಂಡಿದ್ದಾರೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಕೊಡಬೇಕು ಅಂತ ಈ ಮೂಲಕ ನಾನು ಮಾನ್ಯ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಕೂಡ ಮಾಡಿದ್ದೀನಿ. ಜೊತೆಗೆ ಕಾನೂನು ಬಾಹಿರವಾಗಿ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಸ್ವಂತಕ್ಕೆ ಪಡೆದುಕೊಂಡಿದ್ದು ಕೂಡ ತಪ್ಪಾಗಿರುತ್ತೆ. ಇದರ ಮೇಲೂ ಕೂಡ ಶಿಕ್ಷೆ ಆಗಬೇಕು. ಹಾಗೂ ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ಪ್ರತಿ ವರ್ಷ ದಂಡ ಕೂಡ ಇರುತ್ತೆ. ಆ ದಂಡ ಕೂಡ ಗಿರೀಶ್ ರವರು ಬೇಕು, ಕಟ್ಟೋ ರೀತಿ ಕ್ರಮನ ತೆಗೆದುಕೊಳ್ಬೇಕು ಅಂತೇಳಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇದನ್ನು DC ಅವರ ಗಮನಕ್ಕೆ ಕೂಡ ತಗೊಂಬರೋ ಕೆಲಸ ಮಾಡ್ತೀನಿ. ಈಗ ನಾವು ದೂರು ನೀಡಿರೋದ್ರಿಂದ ಯಾವ ರೀತಿ ಕ್ರಮಗಳು ಜರುಗುತ್ತೆ ಅನ್ನೋದನ್ನು ಕಾದು ನೋಡೋಣ. ನಿಮ್ಮ ಪ್ರೀತಿಯ ಅಮೃತ ಜಯರಾಮ್.